ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಮಲೆನಾಡು. ಇಲ್ಲಿ ನಡೆಯುವ ಜಾತ್ರೆಗಳು ಅಂದರೆ ಕೇವಲ ಹಬ್ಬ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ, ನಮ್ಮ ಏಕತೆಯ ಸಂಕೇತ. ಇವತ್ತು ಈ ವಿಡಿಯೋ ಮೂಲಕ ನೋಡ್ತಾ ಇರೋದು ಒಂದು ಅದ್ಭುತವಾದ ಸಂಪ್ರದಾಯ. 11 ಹಳ್ಳಿಗಳು, ವಿವಿಧ ಸಮುದಾಯದವರು ಒಗ್ಗೂಡಿ ಆಚರಿಸುವ, ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಅಪರೂಪದ ಜಾತ್ರೆ. ಅದೇ ನಮ್ಮ ಹಳ್ಳಿಯ ಹೆಮ್ಮೆಯ ಕೊಂಡ್ಲಿ ಶ್ರೀ ಮಾರಿಕಾಂಬ ಜಾತ್ರೆ. ನೋಡ್ಬೋದು, ನಮ್ಮ ಊರಿನ ಈ ಜಾತ್ರೆ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇಲ್ಲಿನ ಆರಾಧ್ಯ ದೇವತೆ ಮಾರಿಕಾಂಬಾ ದೇವಿ. ಜನರ ನಂಬಿಕೆ ಏನೆಂದರೆ ತಾಯಿ ಎಲ್ಲರಿಗೂ ಒಬ್ಬಳೆ. ಜಾತಿ, ಮತ, ಸಮುದಾಯ, ಅಂತಸ್ತಿನ ಅಂತರ ಇಲ್ಲದೆ ಎಲ್ಲರೂ ಒಗ್ಗೂಡಿ ಆಚರಿಸುವಂಥ ಹಬ್ಬ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಸಮುದಾಯದವರು ಹಾಗೂ ಈ ಜಾತ್ರೆಗೆ ಸೇರಿದ 11 ಹಳ್ಳಿಗಳ ಮುಖ್ಯಸ್ಥರು ಎಲ್ಲರೂ ಸೇರಿ ಸಂಭ್ರಮಿಸುತ್ತಿರುವಂಥ ಕ್ಷಣ ಇದು. ರಾತ್ರಿ 10:30ರಿಂದ ಪ್ರಾರಂಭವಾಗತ್ತೆ. ಇವರು ಗುಡಿಗಾರರು ಮೊದಲು ಇವುಗಳನ್ನ ನಿಗದಿತ ಸಮಯಕ್ಕೆ ಇಲ್ಲಿ ತಂದು ದೇವಿಗೆ ಅಲಂಕಾರಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಗದಿಪಡಿಸಿದಂತಹ ಎಲ್ಲ ಸಮುದಾಯದವರು ಕೂಡ ಇದ್ದಾರೆ. ಈ ಜಾತ್ರೆಯ ವಿಶೇಷತೆ ಏನಂದರೆ 11 ಹಳ್ಳಿಗಳ ಮುಖ್ಯಸ್ಥರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಬರಬೇಕು. ಮೊದಲನೇದಾಗಿ ಇವರು ಬಡಗಿಯರು. ಇವರು ಮೊದಲೇ ಇಲ್ಲಿ ಬಂದು ತಾಯಿಯ ಮದುವೆಗಿಂತ ಮೊದಲು, ಹಾಗಾದರೆ ಪ್ರಾಣ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮೊದಲು ಇಲ್ಲಿಗೆ ಬಂದು ಈ ರೀತಿ ಕಳಶಗಳನ್ನು ಮಾಡಿಕೊಂಡು ಬಂದು ಇಲ್ಲೇ ಒಲೆಗಳನ್ನ ಹಾಕಿ ಇಲ್ಲೇ ತಾಯಿಗೆ ಅಡುಗೆಗಳನ್ನ ಮಾಡ್ತಿದ್ದಾರೆ. ವಿವಿಧ ರೀತಿಯ ನೋಡ್ಬೋದು ನಾವಿಲ್ಲಿ ಅನ್ನ, ಸಾಂಬಾರು, ಪಲ್ಯ, ನಮ್ಮ ಮಲೆನಾಡಿನ ಹೊಸಕರೆ, ಕಜ್ಜಾಯ, ಕಡುಬು, ಹಪ್ಪಳ ಎಲ್ಲ. ಇವರು ಬಡಗಿಯ ಸಮುದಾಯದವರು. ಇದು ಇಲ್ಲಿಯ ನಮ್ಮ ಸಂಸ್ಕೃತಿ. ಮೊದಲೇ ಇವರು ಎಷ್ಟು ಖುಷಿಯಿಂದ ಬಂದು ತಾಯಿಗೋಸ್ಕರ ಮಾಡ್ತಾಯಿದ್ದಾರೆ. ಬಾಗಿನಗಳನ್ನು ಕೂಡ ತಗೊಂಡು ಬರ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ಜಾತ್ರೆಗೆ ಎಲ್ಲರ ಅವಶ್ಯಕತೆ ಇದೆ. ಯಾವುದೇ ಜಾತಿ, ಮತ ಹಾಗೂ ಅಂತಸ್ತಿನ ಅಂತರವಿಲ್ಲದೆ ಎಲ್ಲರೂ ಸಂಭ್ರಮಿಸುವಂತಹ ಕ್ಷಣ. ಈ ರೀತಿ ಸಂಪ್ರದಾಯಗಳು ಇಂದಿಗೂ ಕೂಡ ಇರ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಚಾರ. ಈ ರೀತಿ ಕಳಶಗಳನ್ನ ಮಾಡಿಕೊಂಡು, ಅಂದರೆ ಇಲ್ಲಿ ದೇವಿಯ ಮೊದಲನೇ ಕಟ್ಟೆ, ಈ ಮೊದಲನೇ ಕಟ್ಟೆಯಲ್ಲಿ ದೇವಿಯನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಅಲಂಕಾರ ಒಂದು ಕಡೆ ನಡೀತಾ ಇದ್ದರೆ, ಈ ಕಡೆ ಸೈಡಲ್ಲಿ ಇಲ್ಲಿ ಅದೇ ಕಟ್ಟೆಯಲ್ಲಿ ಅಡುಗೆಗಳನ್ನ ಮಾಡಬೇಕು. ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಇರೋ ಹಾಗೆ ಅಡುಗೆಗಳನ್ನ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಹಳ್ಳಿಯ ಪರಂಪರೆ ಮತ್ತು ಅವರವರ ಸಮುದಾಯದ ವಿಧಿವಿಧಾನಗಳೊಂದಿಗೆ ತಾಯಿಯ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೇ ಒಲೆಗಳನ್ನ ಹಾಕ್ಕೊಂಡು ಎಷ್ಟು ಖುಷಿಯಿಂದ ನಗುತ್ತಾ ಇಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಇವರು ಗುಡಿಗಾರರು. ಇವರು ಕೂಡ ದೃಷ್ಟಿಯನ್ನು ಇಡ್ತಾರೆ ಹಾಗೂ ದೇವರು ಬರುವಾಗ ಒಂದು ಬಾಳೆಕೊನೆಯನ್ನು ತರಬೇಕು. ನಂತರ ಅದನ್ನು ಅವರಿಗೆ ಸಲ್ಲಿಸಲಾಗತ್ತೆ. ಇವರು ದೇವಿಗೆ ಚಂದನೆಯ ಅಲಂಕಾರಗಳನ್ನ ಮಾಡ್ತಾರೆ. ಈ ರೀತಿ ಈ ನಮ್ಮ ಜಾತ್ರೆ ವಿವಿಧತೆಯಲ್ಲಿ ಏಕತೆಯನ್ನು, ನಮ್ಮ ಭಾರತೀಯ ಸಂಸ್ಕೃತಿಯ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಜಾತ್ರೆ. ಶ್ರೀದೇವಿಯ ಹಾಗಾದರೆ ಯಾರ್ಯಾರು 11 ಗ್ರಾಮದ ಹಳ್ಳಿಗಳು? ನಾನು ಹೇಳಿದ್ದೀನಿ ಹಳೆಯ ವಿಡಿಯೋದಲ್ಲಿ, ನೀವು ನೋಡಿರ್ಬೋದು. ನಮ್ಮ ಈ ಕೊಂಡ್ಲಿ ಜಾತ್ರೆಗೆ 11 ಹಳ್ಳಿಗಳು ಸೇರಿಕೊಂಡು ಮಾಡುವಂಥ ಪೂಜೆ ಅಂತ. ಇಲ್ಲಿ ಹಾಗಾದರೆ ಎಲ್ಲ ಸಮುದಾಯಗಳು ಅಂದರೆ ಯಾರ್ಯಾರು ಅಂದರೆ ಶ್ರೀದೇವಿ ಅರ್ಚಕರು. ಆಲ್ರೆಡಿ ಇಲ್ಲಿ ಶ್ರೀದೇವಿಯನ್ನು ಪೂಜೆ ಮಾಡುವಂಥ ಅರ್ಚಕರಿರ್ಬೋದು, ಗುಡಿಗಾರರಿರ್ಬೋದು, ಅದೇ ರೀತಿ ಪುರೋಹಿತರು, ನಾಡಿಗರು, ಕೊಂಡ್ಲಿಯ ಗೌಡರು, ಬಡಗಿಯರು, ಕಿಂದ್ರಿ ಮನೆತನದವರು, ಹೆಗ್ಗಾರಳ್ಳಿಯ ಅರ್ಚಕರು, 11 ಗ್ರಾಮಗಳ ಕೊಂಡ್ಲಿ, ಹೊನ್ನೆಗುಂಡಿ, ಹೆಗ್ಗಾರಳ್ಳಿ, ಕನ್ನಳ್ಳಿ, ಹಾಳದಕಟ್ಟ, ಹಣಜಿಬೈಲು ಇವೆಲ್ಲ 11 ಹಳ್ಳಿಗಳ ಮುಖ್ಯಸ್ಥರು ಕೂಡ ಬಂದು ತಮ್ಮ ವಿಧಿವಿಧಾನದೊಂದಿಗೆ ತಾಯಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಎಲ್ಲರ ಸಂಪ್ರದಾಯಗಳನ್ನು ಇಲ್ಲಿ ನಾವು ನೋಡ್ಬೋದು. ಎಲ್ಲರ ಸಂಪ್ರದಾಯಗಳು ಬೇರೆ ಬೇರೆ ಇರ್ಬೋದು, ಆದರೆ ಈ ತಾಯಿ ನಮ್ಮೆಲ್ಲರಿಗೂ ಒಬ್ಬಳೆ. ಇಲ್ಲಿ ನಾವು ನೋಡ್ಬೋದು, ಒಂದನೇದಾಗಿ ಶ್ರೀದೇವಿಯ ಮೂರ್ತಿಯನ್ನು ಗೋಧೂಳಿ ಸಮಯದಲ್ಲಿ ನಿಗದಿತ ಸ್ಥಳಕ್ಕೆ ತರಲಾಗುತ್ತೆ. ಇಲ್ಲಿ ಇನ್ನೂ ತಾಯಿಗೆ ಮೊದಲನೇ ಹಂತದಲ್ಲಿ ಇದೆ, ಪೂಜೆಯ ಮೊದಲನೇ ಹಂತದಲ್ಲಿ. ಈ ಮೂರ್ತಿಯನ್ನು, ಅಂದರೆ ಗುಡಿಗಾರರಲ್ಲಿ ನಾವು ಹಳೆಯ ವಿಡಿಯೋವನ್ನು ನೋಡಿದರೆ ಇದು ಅರ್ಥ ಆಗುತ್ತೆ. ಅಂಕೆ ಹಾಕೋ ದಿನ ಏನೇನು ಮಾಡ್ತಾರೆ ಅದೆಲ್ಲ ನಾನು ಹೇಳಿದ್ದೀನಿ. ಅಲ್ಲಿ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆವಾಗ ಆ ಗುಡಿಗಾರರಿಂದ ಇದು ಸುಂದರವಾದಂತಹ ದೇವಿಯನ್ನು ಅವರು ರೆಡಿ ಮಾಡ್ತಾರೆ. ಇದನ್ನು ನಿಗದಿತ ಸ್ಥಳಕ್ಕೆ ಇಲ್ಲಿ ತರಲಾಗತ್ತೆ. ಅದಾದಮೇಲೆ ಹಾಳದಕಟ್ಟ ಅರ್ಚಕರಿಂದ ಶ್ರೀದೇವಿಯ
ಕ್ಕೆ ಸೀರೆ ಮತ್ತು ಆಭರಣಗಳನ್ನು ತೊಡಿಸಲಾಗತ್ತೆ. ಗುಡಿಗಾರರಿಂದ ದೃಷ್ಟಿಯನ್ನು ಇಡಲಾಗತ್ತೆ. ಅವರು ಒಂದು ಬಾಳೆಕೊನೆಯನ್ನು ತಂದು ಇಲ್ಲಿ ದೇವಿಯ ಏನು ಅಲಂಕೃತಳಾಗಿರ್ತಾಳಲ್ಲ ಅದರ ಎದುರುಗಡೆ ಮೇಲ್ಗಡೆ ಕಟ್ಟಿಡಲಾಗತ್ತೆ. ನೆಕ್ಸ್ಟ್ ಅದನ್ನು ಗುಡಿಗಾರರಿಗೆ ನೆಕ್ಸ್ಟ್ ಕೊಡಲಾಗತ್ತೆ. ಪುರೋಹಿತರಿಂದ ಸಕಲ ಮಂತ್ರಗಳಿರ್ಬೋದು, ಶ್ರೀದೇವಿಯ ಪ್ರಾಣ ಪ್ರತಿಷ್ಠೆಯನ್ನು ಪೂಜೆಯನ್ನು ಮಾಡಲಾಗತ್ತೆ. ಇವರೆಲ್ಲ ವಿವಿಧ ಸಮುದಾಯದವರು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗ್ತಾರೆ. ಕಮಿಟಿಯವರಿಂದ ತಾಂಬೂಲಗಳನ್ನು ಪುಷ್ಪಗಳನ್ನು ಸಮರ್ಪಣೆ ಮಾಡಲಾಗತ್ತೆ. ನಾಡಿಗರಿಂದ ತಾಳಿ ಸಮೇತ ಪೂಜೆಗಳನ್ನು ಹಾಗೂ ವಿವಾಹ ಸಂಸ್ಕಾರಗಳನ್ನ ನಡೆಸಲಾಗತ್ತೆ. ಕೊಂಡ್ಲಿಯ ಗೌಡರಿಂದ ಪೂಜೆಗಳನ್ನ ಮಾಡಲಾಗತ್ತೆ. ಬಡಗಿಯವರಿಂದ ಪೂಜೆ, ನಾವೀಗ ನೋಡಿರ್ಬೋದು, ಅಡುಗೆಗಳನ್ನ ಮಾಡಿಕೊಂಡು ಆ ಅಡುಗೆಗಳನ್ನ ತಾಯಿಗೆ ಸಮರ್ಪಿಸಿ ಅಲ್ಲಿದ್ದಂತಹ ಜನರಿಗೆ ಅವುಗಳನ್ನ ನೀಡಲಾಗತ್ತೆ. ಖುಷಿಯಿಂದ ಎಲ್ಲರೂ ಕೂಡ ಹಾಗೂ ಕಿಂದ್ರಿ ಕುಟುಂಬದವರು ಕೂಡ ಪೂಜೆಗಳನ್ನ ಮಾಡ್ತಾರೆ. ಹೆಗ್ಗಾರಲ್ಲಿ ಅರ್ಚಕರು ಪೂಜೆಗಳನ್ನ ಮಾಡ್ತಾರೆ. 11 ಗ್ರಾಮದ ಪ್ರತಿನಿಧಿಗಳಿಂದ ಪೂಜೆಯನ್ನು ಮಾಡಲಾಗುತ್ತೆ. ಹಣ್ಣು ಕಾಯಿ ಪೂಜೆ ವಿವಿಧ ಅವರವರಿಗೆ ತಕ್ಕ ಹಾಗೆ ಪೂಜೆಗಳನ್ನ ಮಾಡಲಾಗತ್ತೆ. ನೆಕ್ಸ್ಟು ಇದೆಲ್ಲ ನಡೀತಾ ಇರೋದು ರಾತ್ರಿ ನಮ್ಮ ಕೊಂಡ್ಲಿ ಜಾತ್ರೆ 17/2/2026 ಮಂಗಳವಾರದಿಂದ ಶುರುವಾಗಿತ್ತು. ಅವತ್ತು ರಾತ್ರಿ 10:30ಯಿಂದ ಇದೆಲ್ಲ ಆರಂಭವಾಗ್ತಾಯಿತ್ತು. ಎಲ್ರಿಗೂ ಕೂಡ ಮೊದಲು ಎಲ್ಲಿ ದರ್ಶನವನ್ನು ನೀಡ್ತಾ ಇರಲಿಲ್ಲ, ಅದಾದಮೇಲೆ ತಾಯಿಯ ಪ್ರಾಣ ಪ್ರತಿಷ್ಠೆ ಆದಮೇಲೆ ಎಲ್ಲರಿಗೂ ಕೂಡ ದರ್ಶನವನ್ನು ನೀಡಲಾಯಿತು. ಮಂಗಳಾರತಿಗಳನ್ನ ಕೊಡಲಾಯಿತು. ಎಲ್ರಿಗೂ ಅಕ್ಷತೆಗಳನ್ನ ನೀಡಲಾಯಿತು. ಎಲ್ರಿಗೂ ಕೂಡ ಈ ಸುಸಂದರ್ಭದಲ್ಲಿ ಭಾಗಿಯಾಗುವಂತಹ ಅವಕಾಶಗಳನ್ನ ಕೊಡಲಾಯಿತು. ನನಗೂ ಕೂಡ ತುಂಬ ಹತ್ತಿರದಿಂದ ತಾಯಿ ಇದನ್ನೆಲ್ಲ ಈ ವಿಶೇಷತೆಯನ್ನು ನೋಡುವಂತಹ ಭಾಗ್ಯವನ್ನು ಕರುಣಿಸಿದ್ದು ನನಗಂತೂ ತುಂಬ ಖುಷಿಯಾದಂತಹ ವಿಚಾರ. ಈ ರೀತಿ ನೋಡ್ಬೋದು, ತಾಳಿಗಳನ್ನು ಎಲ್ಲರೊಂದಿಗೆ ಆಶೀರ್ವಾದದೊಂದಿಗೆ ತಾಳಿಯನ್ನು ಇಲ್ಲಿ ಹೆಗ್ಗಾರಲ್ಲಿ ಪುರೋಹಿತರಿಂದ ಮಾಡಲಾಗತ್ತೆ. ನಾಡಿಗರಿಂದ ತಾಳಿ ಸಮೇತ ಪೂಜೆ ಮತ್ತು ವಿವಾಹ ಸಂಸ್ಕಾರಗಳನ್ನ ಮಾಡಲಾಗ್ತಾ ಇರುವಂತಹ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ನಾವು ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಅವಶ್ಯಕತೆ ಇದೆ ತಾಯಿಗೆ ಅನ್ನೋದನ್ನು ಈ ವಿಡಿಯೋ ನಮಗೆ ತೋರಿಸ್ತಾ ಇದೆ. ನಿಜವಾಗ್ಲೂ ಇದೊಂದು ನಮ್ಮ ಹೆಮ್ಮೆ, ನಮ್ಮ ಮಲೆನಾಡಿನ ಸಂಸ್ಕೃತಿಯ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯ ಪರಂಪರೆಯ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಇದನ್ನು ನಮ್ಮ ಹಳ್ಳಿಗಳು ಇವುಗಳನ್ನ ಸಾಬೀತುಪಡಿಸ್ತಾ ಇದ್ದಾವೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾದಂತಹ ವಿಚಾರ. ಮತ್ತು ಅಸಾಧೆಯವರು ಕೂಡ ಇಲ್ಲಿ ಬೇಕಾಗತ್ತೆ. ಅಸಾಧೆಯವರು ಹೊಗಳಿಕೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅದೇನು ಎತ್ತ ಅಂತ ನಾನು ಹೇಳ್ತೀನಿ. ಎಲ್ಲ ಮನೆತನದವರು ಹಣ್ಣು ಕಾಯಿ ತಾಯಿಗೆ ಹೂಗಳನ್ನು ಸಮರ್ಪಿಸಿ ಮಡಿಲಕ್ಕಿಯನ್ನು ತಂದು ಉಡಿಯನ್ನೆಲ್ಲ ಅರ್ಪಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಇದು ಬೆಳಿಗ್ಗೆ 17/2/2026 ಮಂಗಳವಾರ ರಾತ್ರಿ 10 ಗಂಟೆಯಿಂದ ಪ್ರಾರಂಭವಾಗಿರೋದು ಬೆಳಿಗ್ಗೆ 8:30ರವರೆಗೂ ಕೂಡ ಇದೇ ರೀತಿ ಎಲ್ಲರೂ ಕೂಡ ತಾಯಿಯ ಈ ಸೇವೆಯಲ್ಲಿ ಭಾಗಿಯಾಗಿರೋದು ತುಂಬ ಖುಷಿಯಾದಂತಹ ವಿಚಾರ. ಇದೆಲ್ಲ ಆದಮೇಲೆ ಅಲ್ಲೇ ಇರುವಂತಹ 1ನೇ ಕಟ್ಟೆ ಭೂತಪ್ಪನಿಗೆ ಹಣ್ಣು ಕಾಯಿ ಸೇವೆಯನ್ನು ಸಲ್ಲಿಸೋದು. ಇದೆಲ್ಲ ಸೇವೆ ಆದಮೇಲೆ ಶ್ರೀದೇವಿಯನ್ನು ರಥದ ಮೇಲೆ ಕೂರಿಸುವಂಥದ್ದು ಸಂಪ್ರದಾಯ. ಇವರೆಲ್ಲ ಅಸಾಧೆಯವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ತಾಯಿಯ ಈ ಒಂದು ಜಾತ್ರೆಯಲ್ಲಿ. ಅಸಾಧೆಯವರು ಅಂದರೆ ಯಾರು, ಅವರ ಕೆಲಸ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನಗೂ ತುಂಬ ತೀರ ಹತ್ತಿರದಿಂದ ತಾಯಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ನಂಗೆ ತುಂಬ ಖುಷಿಯಾದಂಥ ವಿಚಾರ. ಎಲ್ಲ ವಿಡಿಯೋಗಳನ್ನ ತೀರ ಹತ್ತಿರದಲ್ಲೇ ಮಾಡಿಕೊಂಡೆ. ನನಗೆ ಈ ತಾಯಿಯೇ ನನಗೆ ಇದಕ್ಕೆಲ್ಲ ಅವಕಾಶವನ್ನು ಕೊಟ್ಟಿದ್ದಾಳೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಚಿಕ್ಕವರು ಅಲ್ಲ. 11 ಹಳ್ಳಿಗಳು, ವಿವಿಧ ಸಮುದಾಯದವರು, ವಿವಿಧ ರೀತಿಯ ಪದ್ಧತಿಗಳು, ಆದರೆ ಎಲ್ಲರದ್ದು ಒಂದೇ ಮನಸ್ಸು. ಇದೇ ನಮ್ಮ ಸಂಸ್ಕೃತಿ. ವೈವಿಧ್ಯತೆಯಲ್ಲಿ ಏಕತೆ. ತಾಯಿಯ ಪೂಜೆಯನ್ನು ಎಲ್ಲರೂ ಎಷ್ಟು ಖುಷಿಯಿಂದ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಮಲೆನಾಡಿನಲ್ಲಿ ಮಾರಿಕಾಂಬಾ ದೇವಿಯ ಆರಾಧನೆ ಬಹಳ ಪ್ರಸಿದ್ಧ. ಈ ಜನರು ತಾಯಿಯನ್ನು ಶಕ್ತಿ ರೂಪಿಣಿಯಾಗಿ ಪೂಜಿಸ್ತಾರೆ. ಇದೆಲ್ಲ ಆದಮೇಲೆ 9 ಮುತ್ತೈದೆಯವರಿಗೆ ಬಾಗಿನವನ್ನು ನೀಡಲಾಗತ್ತೆ. ಇದೆಲ್ಲ ಆದಮೇಲೆ ತಾಯಿಯನ್ನು ಅಂದರೆ ಅವತ್ತು
3:43 ಗಂಟೆಗೆ ಬೆಳಗಿನ ಜಾವ ತಾಯಿಯನ್ನು ರಥದಲ್ಲಿ ಕೂರಿಸಲಾಯಿತು. ತಾಯಿಯನ್ನು ನಮ್ಮ ಮಲೆನಾಡಿಗರು ಶಕ್ತಿ ರೂಪಿಣಿಯಾಗಿ ಪೂಜಿಸ್ತಾರೆ. ಕೃಷಿ, ಮಳೆ, ಆರೋಗ್ಯ, ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ರೋಗ ರುಜಿನಗಳಿಂದ ಕಾಪಾಡುವಂಥ ತಾಯಿಯನ್ನು ಬೇಡಿಕೊಳ್ತಾರೆ. ತಾಯಿ ಅವುಗಳ ಎಲ್ಲ ಜನರ ಬೇಡಿಕೆಯನ್ನು ಈಡೇರಿಸ್ತಾಳೆ. ಇಂದಿಗೂ ಕೂಡ ನಾವು ನೋಡ್ಬೋದು, ಈ ಕಷ್ಟ ಅಂತ ಹೋದವರಿಗೆ ತಾಯಿ ಒಳ್ಳೆಯ ಒಂದು ಅವರಿಗೆ ಕಷ್ಟಕ್ಕೆ ಪರಿಹಾರವನ್ನು ಒದಗಿಸ್ತಾಳೆ. ಈ ತಾಯಿಯ ಆಶೀರ್ವಾದವೇ ಇದೆಲ್ಲದಕ್ಕೆ ಕಾರಣ ಎಂಬ ನಂಬಿಕೆ ಇದೆ. ಇಲ್ಲೆಲ್ಲ ಇಷ್ಟು ಜನ ಸೇರಿದ್ದಾರೆ ಅಂದರೆ ಇದಕ್ಕೆ ಆ ತಾಯಿಯ ಆಶೀರ್ವಾದನೇ ಕಾರಣ. ಹಾಗೂ ತಾಯಿಯಲ್ಲಿ ಇಟ್ಟಿರುವಂತಹ ನಂಬಿಕೆಗೆ, ತಾಯಿ ಕೊಟ್ಟಿರುವಂತಹ ಒಂದು ಪ್ರೀತಿ ಇರ್ಬೋದು, ನಮಗೆಲ್ಲ ಅವಳು ನೀಡಿರುವಂತಹ ಖುಷಿಯೇ ಇದಕ್ಕೆಲ್ಲ ಕಾರಣ. ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಹಬ್ಬಗಳನ್ನ ಸಂಭ್ರಮಿಸ್ತಾರೆ. ಇಂತಹ ಜಾತ್ರೆಗಳು ನಮ್ಮ ಹಳ್ಳಿಗಳ ಹೃದಯ ಭಾಗ. ಇವುಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಲ್ಲಿ ನಮ್ಮೆಲ್ಲರ ಶಕ್ತಿ ಇದೆ. ಇಂತಹ ಸಂಸ್ಕೃತಿಯ ಬಗ್ಗೆ ನಿಮಗೇನಾದರೂ ಆಸಕ್ತಿ ಇದ್ದರೆ ಹಿಂದೆ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಮಲೆನಾಡಿನ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ. ಎಲ್ರಿಗೂ ಶುಭ ದಿನ. ಥ್ಯಾಂಕ್ ಯು.